ಪೂರ್ಣಪ್ರಜ್ಞಮತಾಂಬೋಧಿ ಪೂರ್ಣೇಂದುಂ ಅಕಲಂಕಿನಂ ಸುಜನಾಂ ಬುದ್ಧಿಭಾಸ್ವಂತಂ ಸುಮತೀಂದ್ರ ಗುರುಂ ಭಜೆ. ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಆಚಾರ್ಯ ಮಧ್ವರ ನಂತರ ಅನಾದಿಯಾದ ಈ ದ್ವೈತ ಸಿದ್ಧಾಂತ ಸ್ಥಾಪನೆ ಮತ್ತು ಅದರ ಪ್ರಚಾರಕ್ಕಾಗಿ ಅನೇಕ ಮಹನೀಯರು ಈ ಪರಂಪರೆಯಲ್ಲಿ ಬಂದಿದ್ದಾರೆ. ಪದ್ಮನಾಭ ತೀರ್ಥರು, ಜಯತೀರ್ಥರು, ವಿಬುಧೇಂದ್ರ ತೀರ್ಥರು, ವಿಜಯೀಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು, ಹೀಗೆ ಅನೇಕರು ಈ ಪರಂಪರೆಯಲ್ಲಿ ಬಂದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ನಂತರ ರಾಯರ ಮಠದ ಈ ಪರಂಪರೆಯಲ್ಲಿ ರಾಯರಷ್ಟೇ ಸಾಮಾಜಿಕ ಗ್ರಾಂಥಿಕ ಕೊಡುಗೆಯನ್ನ ಕೊಟ್ಟು ರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂಥವರು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಮಧ್ವಾಚಾರ್ಯರ ಪರಂಪರೆಯಲ್ಲಿ 20ನೆಯ ಪೀಠಾಧಿಪತಿಗಳು, ರಾಯರಿಂದ 4ನೆಯ ಪೀಠಾಧಿಪತಿಗಳು ಸುಮತೀಂದ್ರ ತೀರ್ಥ ಶ್ರೀಪಾದರು. ಇವರ ಪೂರ್ವಾಶ್ರಮದ ಹೆಸರು ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಅಂತ. ರಾಯರ ಪೂರ್ವಾಶ್ರಮದ ಅಣ್ಣಂದಿರ ಮೊಮ್ಮಕ್ಕಳಾದಂತಹ ಇವರು ರಾಯರಲ್ಲಿಯೇ ಸಾಕ್ಷಾತ್ತಾಗಿ ನ್ಯಾಯಸುಧಾದಿ ಉದ್ಗ್ರಂಥಗಳ ಅಧ್ಯಯನವನ್ನ ಮಾಡಿದ್ದಾರೆ. ರಾಯರ ಭವಿಷ್ಯವಾಣಿಗೆ ವಿಷಯರಾದಂಥವರು. ರಾಯರು 30ಕ್ಕೂ ಅಧಿಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈ ಗ್ರಂಥಗಳೆಲ್ಲ ಹೇಗೆ ಸಾರ್ಥಕವಾಗ್ತವೆ ಅಂತ ಕೇಳಿದಾಗ ಭಾವ್ಯ ಸಂಶಯ ಮಹೋ ಗುರುವಂಶೆ ದರ್ಶನ ಶ್ರುತಿ ಪರಸ್ಸುಮತೀಂದ್ರ, ಸುಮತೀಂದ್ರ ತೀರ್ಥರು ಅಂತ ಮುಂದೆ ಬರ್ತಾರೆ. ಅಸಂಶಯಂ ಭಾವಿ, ನಿಸ್ಸಂಶಯವಾಗಿ ಅವರು ಬಂದೇ ಬರ್ತಾರೆ. ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್, ಅವರಿಗೆ ಈ ಎಲ್ಲ ಗ್ರಂಥಗಳು ಕೂಡ ಸಾರ್ಥಕವಾಗ್ತದೆ, ಅವರು ನನ್ನ ಗ್ರಂಥಗಳನ್ನ ಅಧ್ಯಯನ ಮಾಡಿ ಕೃತಾರ್ಥರಾಗ್ತಾರೆ ಅಂತ ರಾಯರು ಭವಿಷ್ಯವಾಣಿಯನ್ನು ಹೇಳಿದ್ದಾರೆ. ರಾಯರು ಹೇಳಿದಂತೆ ರಾಯರಿಂದ 4ನೆಯವರಾಗಿ ಸುಮತೀಂದ್ರ ತೀರ್ಥರು ಬರ್ತಾರೆ. ರಾಯರ ಎಲ್ಲ ಗ್ರಂಥಗಳನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನದ ಫಲವಾಗಿ ತಾವೂ ಕೂಡ 40ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿ ವಾಂಗ್ಮಯ ಸೇವೆಯನ್ನ ಮಾಡಿದ್ದಾರೆ. ರಾಯರ ನಂತರ ಅತಿ ಹೆಚ್ಚು ಕೃತಿಗಳನ್ನು ರಚಿಸಿದಂತಹ ಕೀರ್ತಿ ಅದು ಸುಮತೀಂದ್ರ ತೀರ್ಥರಿಗೆ ಸಲ್ಲುತ್ತೆ. 33 ವರ್ಷ ಪೀಠಾಧಿಪತಿಗಳಾದಂತಹ ಇವರು ಆರಣಿ ಸಂಸ್ಥಾನಕ್ಕೆ ದಿಗ್ವಿಜಯ ಮಾಡಿದಾಗ ಇವರ ಪಾಂಡಿತ್ಯ, ಇವರ ದಿಟ್ಟತನ, ಆ ವರ್ಚಸ್ಸನ್ನ ನೋಡಿ ಅಲ್ಲಿರುವಂತಹ ಪ್ರತಿವಾದಿಯೇ ಹೇಳ್ತಾನೆ, ಲೋಕದಲ್ಲಿ ಎಷ್ಟೋ ಸನ್ಯಾಸಿಗಳಿದ್ದಾರೆ, ಜ್ಞಾನಿಗಳು ಅಂತಿದ್ದಾರೆ, ಆದ್ರೆ ಸುಮತೀಯತೆ ವಿತತಮತೆ ಭವತಾ ಸಮತಾಂ ಕಫ್ ಪುಮಾನಿಯೇತ, ಸುಮತೀಂದ್ರ ತೀರ್ಥರೇ ನಿಮಗೆ ಸಮಾನರು ಯಾರಿದ್ದಾರೆ ಅಂತ ಪ್ರತಿವಾದಿಯೇ ಕೊಂಡಾಡ್ತಾನೆ. ಆ ಮಟ್ಟದ ಪಾಂಡಿತ್ಯವನ್ನ ಹೊಂದಿದಂಥವರು ಸುಮತೀಂದ್ರ ತೀರ್ಥ ಶ್ರೀಪಾದರು. ಆ ಆರಣಿ ಸಂಸ್ಥಾನಕ್ಕೆ ದಿಗ್ವಿಜಯ ಮಾಡಿದಾಗ ಜ್ಯೋತಿಷ್ಮತಿ ತೈಲವನ್ನ ಪಾನ ಮಾಡಿ ಅಪಾರವಾದ ಪಾಂಡಿತ್ಯ, ಕವಿತಾ ಸಾಮರ್ಥ್ಯವನ್ನ ಸಂಪಾದಿಸಿದಂತಹ ಸುಭಾನುರಾಯ ಎನ್ನುವಂತಹ ಪಂಡಿತ ಸುಮತೀಂದ್ರ ತೀರ್ಥರನ್ನ ಕಾವ್ಯಶಾಸ್ತ್ರದಲ್ಲಿ ಸುಲಭವಾಗಿ ಗೆಲ್ಲಬಹುದು ಎನ್ನುವ ಉದ್ದೇಶದಿಂದ ಸ್ಪರ್ಧೆಗೆ ಕರೀತಾನೆ. ಆಗ ಸುಮತೀಂದ್ರ ತೀರ್ಥರು ಅನಾರಾಧ್ಯ ಕಾಳೀಂ ಅನಾಸ್ವಾಧ್ಯ ಚೌಳೀಂ ವಿನಾ ಮಂತ್ರ ತಂತ್ರೇ ಋತೆ ಶಬ್ದ ಚೌರ್ಯಾತ್ ಪ್ರಪಂಚ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ವಿರಿಂಚಿ ಪ್ರಪಂಚೆ ಮದನ್ಯಃ ಕವಿಃ ಕಹ ಎಂದು ತಾವು ಸವಾಲನ್ನು ಹಾಕ್ತಾರೆ. ನಾನು ಕಾಳಿಯನ್ನ ಆರಾಧನೆ ಮಾಡಿಲ್ಲ, ಜ್ಯೋತಿಷ್ಮತಿ ತೈಲವನ್ನ ಪಾನ ಮಾಡಿ ಪಾಂಡಿತ್ಯವನ್ನ ಸಂಪಾದನೆ ಮಾಡಿಲ್ಲ, ಮಂತ್ರ ತಂತ್ರಗಳನ್ನ ಉಪಯೋಗಿಸುವುದಿಲ್ಲ, ಇನ್ನೊಬ್ಬರ ಗ್ರಂಥಗಳಲ್ಲಿ ಇದ್ದ ಶಬ್ದ ಚೌರ್ಯವನ್ನ ಮಾಡೋದಿಲ್ಲ, ಆದರೂ ಈ ಬ್ರಹ್ಮನ ಸೃಷ್ಟಿಯಲ್ಲಿ ನನಗೆ ಸಮಾನವಾಗಿ ಉತ್ತಮವಾದ ಕವಿತೆಯನ್ನ ರಚನೆ ಮಾಡುವಂಥವರು ಯಾರಿದ್ದಾರೆ ಅಂತ ಸವಾಲನ್ನ ಹಾಕಿ ಆ ಸ್ಪರ್ಧೆಗೆ ಹೋಗಿ ಅವನನ್ನ ಜಯಿಸ್ತಾರೆ. ಹೀಗೆ ಕಾವ್ಯಶಾಸ್ತ್ರದಲ್ಲಿಯೂ ಕೂಡ ಅಪಾರವಾದ ಪಾಂಡಿತ್ಯವನ್ನ ಹೊಂದಿದಂಥವರು ಸುಮತೀಂದ್ರ ತೀರ್ಥ ಶ್ರೀಪಾದರು. ಮಧುರೈ ಆಸ್ಥಾನದ ರಾಣಿ ಮಂಗಮ್ಮ ಅವರು ಸ್ವಯಂ ವಿದುಷಿ ಆಗಿರ್ತಾರೆ. ಅನೇಕ ವಿದ್ವನ್ಮಣಿಗಳಿಗೆ ಆಶ್ರಯದಾತರೂ ಆಗಿರ್ತಾರೆ. ಆ ರಾಣಿ ಮಂಗಮ್ಮ ಅವರು ಶ್ರೀರಂಗದಲ್ಲಿ ಅನೇಕ ಮತದ ವಿದ್ವಾಂಸರನ್ನ ಒಟ್ಟುಗೂಡಿಸಿ ಒಂದು ಸಭೆಯನ್ನ ಏರ್ಪಡಿಸ್ತಾಳೆ. ಆ ಸಭೆಯಲ್ಲಿ ಮಧ್ವ ಸಿದ್ಧಾಂತದ ಮೇಲೆ ಪ್ರತಿವಾದಿಗಳು ಮಾಡಿದ ಪ್ರಶ್ನೆಗೆ ಉತ್ತರ ತೋಚದೆ ಎಲ್ಲ ಯತಿಗಳು ಪಂಡಿತರು ಮೂಕ ಪ್ರೇಕ್ಷಕರಾದಾಗ ಸುಮತೀಂದ್ರ ಸ್ವಾಮಿಗಳು ಶ್ರುತ್ಯಾದಿ ಪ್ರಮಾಣದಿಂದ ಉತ್ತರಿಸಿ ಮಧ್ವಶಾಸ್ತ್ರದ ಹಿರಿಮೆಯನ್ನ ಎತ್ತಿ ಹಿಡಿತಾರೆ. ಇವರ ಪಾಂಡಿತ್ಯ, ಆ ವಾಕ್ಯಾರ್ಥ ಪಟುತ್ವ, ಇದನ್ನೆಲ್ಲ ಗಮನಿಸಿ ಆ ರಾಣಿ ಮಂಗಮ್ಮ ಮಧುರೈ ಸಂಸ್ಥಾನಕ್ಕೆ ಇವರನ್ನ ಆಹ್ವಾನಿಸಿ ಮಧುರೈ ಸಂಸ್ಥಾನದ
ವಂಶ ಪಾರಂಪರ್ಯವಾಗಿ ಬಂದ ನೀಳಾದೇವಿ ಕರಾರ್ಚಿತ ಶ್ರೀ ಭೂ ದುರ್ಗಾ ಸಮೇತ ವೈಕುಂಠ ವಾಸುದೇವರ ಪ್ರತಿಮೆಯನ್ನ ಸುಮತೀಂದ್ರ ತೀರ್ಥರ ಮೂಲಕ ಸಂಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾಳೆ. ಇಂದಿಗೂ ಇದನ್ನ ರಾಯರ ಮಠದ ಮಹಾ ಸಂಸ್ಥಾನದಲ್ಲಿ ಮುಖ್ಯ ಪ್ರತಿಮೆಯಾಗಿ ಪೂಜೆಗೊಳ್ಳುವುದನ್ನು ನಾವು ಕಾಣಬಹುದು. ಹೀಗೆ ಮಹಾಜ್ಞಾನಿಗಳು, ಮಹಾಮಹಿಮೋಪೇತರು, ರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂತಹ ಸುಮತೀಂದ್ರ ತೀರ್ಥರನ್ನ ಸ್ಮರಿಸಿ ನಾವು ಕೃತಾರ್ಥರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.